ಆದರೆ ನನ್ನ ಒಂದು ಸಣ್ಣ ಪ್ರಶ್ನೆ ಏನಂತಂದರೆ, ಈ ತೀರ್ಪಿನ ಹಿನ್ನೆಲೆಗಳು ಕೇಳ್ತೀನಿ. ಅಭಿಪ್ರಾಯ ವ್ಯಕ್ತಪಡಿಸುವಂತಹ, ಅಭಿಪ್ರಾಯ ಭೇದವನ್ನು ವ್ಯಕ್ತಪಡಿಸುವಂತಹ ಅದಕ್ಕೆ ಅವಕಾಶ ಇದೆ ಸೆಕ್ಯುಲರಿಸಮ್ ಅಂತಲ್ಲ. ಈ ಸೆಕ್ಯುಲರಿಸಮ್ ಅನ್ನೋ ವರ್ಡನ್ನು ಇಂದಿರಾ ಗಾಂಧಿ ಅವರು ಸೇರಿಸಿರುವಂಥ ಸೆಕ್ಯುಲರಿಸಮ್ ವರ್ಡನ್ನು ಇಟ್ಕೊಂಡು ಈ PIL ಅನ್ನು ಡಿಸ್ಮಿಸ್ ಮಾಡಿದಿರಲ್ಲ. ಮೊನ್ನೆ ಹಜರತ್ ಬಾಲ್ ಮಸೀದಿಯಲ್ಲಿ ಭಾರತದ ಎಂಬ್ಲಮ್ ಏನಿದೆ, ಚಿಹ್ನೆ ಏನಿದೆ, ಆ ಚಿಹ್ನೆಯನ್ನು ಕುಟ್ಟಿ ತೆಗೆದ್ರಲ್ಲ. ಇದು ರೈಟ್ ಟು ಡಿಸೆಂಟ್ ಅನ್ನೋದು ಇದೆಯಲ್ಲ, ಅಭಿಪ್ರಾಯ ಭೇದವನ್ನು ವ್ಯಕ್ತಪಡಿಸೋ, ಅಂದರೆ ರೈಟ್ ಟು ಎಕ್ಸ್ಪ್ರೆಷನ್ ಇದೆಯಲ್ಲ, ಎಕ್ಸ್ಪ್ರೆಷನ್ ಥ್ರೂ ಆ್ಯಕ್ಷನ್. ಈ ರೀತಿ ಹೊಡೆದು ಕೆಚ್ಚಿ ಅದನ್ನು ತೆಗೆಯೋದಕ್ಕೂ ಕೂಡ ಅವಕಾಶ ಇದೆ ಅಂತ ಅರ್ಥವಾಗುತ್ತಾ ಇದು. ಆ ನಮ್ಮ ಭಾರತದ ಚಿಹ್ನೆ ಏನಿದೆಯಲ್ಲ, ಆ ಚಿಹ್ನೆಯಲ್ಲಿ ಏನು 4 ಸಿಂಹಗಳದ್ದೇನಿದೆಯಲ್ಲ, ಆ ಚಿಹ್ನೆಯನ್ನು ತೆಗೆದುಕೊಂಡಿದ್ದು ನಾವು ಸಾರನಾಥ್ ಸ್ತೂಪದಿಂದ ತೊಗೊಂಡಿದ್ದು. ಅದು ಅಶೋಕ ಎಂಬ್ಲೆಮ್ ಅದು. ಆದರೆ ಕೆಳಗಡೆ ಸತ್ಯಮೇವ ಜಯತೆ ಅಂತ ಇದೆ. ಆ ಸತ್ಯಮೇವ ಜಯತೆ ಮುಂಡಕ ಉಪನಿಷತ್ತಿಂದ ಬಂದಿರುವಂಥದ್ದು. ಅದಕ್ಕೂ ಕೂಡ ಈ ನೆಲಜಲದ ಸಂಸ್ಕೃತಿ ಧರ್ಮದ ಹಿನ್ನೆಲೆ ಇದೆ. ಹಾಗಾದರೆ ನಾಳೆ ಬೆಳಗ್ಗೆ ಆ ಸತ್ಯಮೇವ ಜಯತೆಗೆ ವಿರೋಧ ವ್ಯಕ್ತಪಡಿಸಿರೋದು ಸೆಕ್ಯುಲರ್ ಕಂಟ್ರಿ, ಇದರಲ್ಲಿ ಇರಬಾರ್ದು, ಹಿಂದೂ ಧರ್ಮದ ಉಪನಿಷತ್ತಿಂದ ಬಂದಿರೋಂಥ ಇರಬಾರ್ದು ಅಂತ ಹೇಳ್ತಾರೆ. ಈ ಅಶೋಕ ಎಂಬ್ಲೆಮನ್ನು ಹೆಂಗೆ ಕುಟ್ಟಿ ತೆಗೆದ್ರಲ್ಲ, ಅದನ್ನು ಸರಿ ಅಂತ ಹೇಳ್ತೀರಾ? ಅದೇ ರೀತಿಯಲ್ಲಿ ನಮ್ಮ ಡಿಡಿನಲ್ಲಿ ಡಿಡಿಯ ಲೋಗೋ ಏನಿದೆ, ಲೋಗೋ ಕೆಳಗಡೆ ಸತ್ಯಂ ಶಿವಂ ಸುಂದರಂ ಅಂತಿದೆ. ಅದು ನಮ್ಮ ಉಪನಿಷತ್ತಿಂದ ಬಂದಿರುವಂಥದ್ದು. ನಾಳೆ ಬೆಳೆ ಅದಕ್ಕೂ ತಕರಾರು ಎತ್ತುತ್ತಾರೆ. ಅದನ್ನು ರೈಟ್ ಟು ಎಕ್ಸ್ಪ್ರೆಷನ್ ಅಂತಲೇ ಹೇಳ್ಬಿಟ್ಟು ಅದನ್ನು ಕೂಡ ನೀವು ಒಪ್ಕೊಳ್ತೀರಾ? ಪಾರ್ಲಿಮೆಂಟಲ್ಲಿ ಸ್ಪೀಕರ್ ಕೂರುವಂಥ ಹಳೆ ಪಾರ್ಲಿಮೆಂಟ್ ಏನಿದೆ, ಅದು ಸ್ಪೀಕರ್ ಚೇರ್ ಮೇಲೆ ಧರ್ಮಚಕ್ರ ಪ್ರವರ್ತನಾಯ ಅಂತ ಇದೆ, ಅದು ಬುದ್ಧನಂದು. ಅದನ್ನು ಕೂಡ ಇದು ಭಾರತದ ಹಿನ್ನೆಲೆಯನ್ನು ಹೊಂದಿದೆ, ಇದು ಸೆಕ್ಯುಲರ್ ಈಥೋಸ್ಗೆ ವಿರುದ್ಧವಾಗಿದೆ ಅಂತ ಹೇಳ್ತಾರೆ. ಅದನ್ನು ಕೂಡ ನೀವು ಬೇಡ ಅಂತ ಹೇಳ್ತೀರಾ, ತೆಗಿತೀರಾ? ಇದೆಲ್ಲದಕ್ಕೂ ಡಿಸೆಂಟಿಂಗ್ ಅನ್ನೋ ಇದರೊಳಗಡೆ, ಆ ಒಂದು ಹಕ್ಕಿನೊಳಗಡೆ ಭಾರತದ ಮೂಲ ಸಂಸ್ಕೃತಿಯನ್ನು ವಿರೋಧ ಮಾಡೋದಕ್ಕೆ ಎಲ್ಲದಕ್ಕೂ ಅವಕಾಶ ಇದೆ, ನಾನು ಹೊಡೆದಾಕೋದಕ್ಕೆ ಅವಕಾಶ ಇದೆ ಅಂತಂದರೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ. ನಾನು ಇಷ್ಟೇ ಹೇಳಿದ್ದು, ಬಾನು ಮುಷ್ತಾಕ್ ಅವರನ್ನು ಮುಸಲ್ಮಾನ ಅನ್ನೋ ಕಾರಣಕ್ಕೋಸ್ಕರ ನಾನು ವಿರೋಧಿಸ್ತಾ ಇಲ್ಲ. ಹಿಂದೆ ನಿಸಾರ್ ಅಹಮದ್ ಅವ್ರು ಬಂದಾಗ ನಾನೇ ಖುದ್ದಾಗಿ ಹೋಗಿ ಅವರನ್ನು ರಿಸೀವ್ ಮಾಡ್ಕೊಂಡು ಬಂದಿದ್ದೆ. ಯಾಕೆಂತಂದರೆ ಕರ್ನಾಟಕವನ್ನು, ಕನ್ನಡವನ್ನು ನಿನಗೆ ನಿತ್ಯೋತ್ಸವ, ತಾಯ ನಿತ್ಯೋತ್ಸವ ಅಂತ ಭುವನೇಶ್ವರಿಯಾಗಿ ನಿಸಾರ್ ಅಹಮದ್ ಅವರು ಒಪ್ಕೊಂಡಿದ್ರು. ಹಾಗೆ ಬೆಣ್ಣೆ ಕದ್ದ ಕೃಷ್ಣ ಅಂತ ಕೃಷ್ಣನ ಈ ನೆಲಜಲದ ಏನು ಪುರಾಣ ಪುಣ್ಯಕಥೆಗಳಿದೆಯಲ್ಲ, ಅದಕ್ಕೂ ಪೂರಕವಾಗಿ ಅವರು ಸಾಹಿತ್ಯ ರಚನೆಯನ್ನು ಮಾಡಿದರು. ಹಾಗಾಗಿ ಅವರನ್ನು ನಾವು ಯಾವತ್ತೂ ವಿರೋಧಿಸಲಿಲ್ಲ. ಆದರೆ ಬಾನು ಮುಷ್ತಾಕ್ ಅವರು ಕನ್ನಡಾಂಬೆಯನ್ನು ಭುವನೇಶ್ವರಿಯಾಗಿ ಮಾಡಿರೋದಕ್ಕೆ ನಮ್ಮ ಅರಿಶಿಣ ಕುಂಕುಮದ ಬಗ್ಗೆ ಅವರಿಗೆ ಅಪಸ್ವರ ಇರೋದ್ರಿಂದ ಅದ್ರ ಬಗ್ಗೆ ಕನಿಷ್ಠ ಒಂದು ಕ್ಷಮೆಯಾಚನೆಯನ್ನು ಕೂಡ ಮಾಡಲಿಲ್ವಲ್ಲ ಅಂತ ಕೋರ್ಟನ್ನು ನಾನು ಅಪ್ರೋಚ್ ಮಾಡಿದೆ. ಫಸ್ಟ್ ಕೋರ್ಟ್ಗೆ ಕೇಸ್ ಫೈಲ್ ಮಾಡಾದ ನಂತರನೂ ಕೂಡ ನೀವು ಅಪಲಜೈಸ್ ಮಾಡ್ತು ಅಂತಂದರೆ ನಾನು ವಾಪಸ್ ತೆಗೆದುಕೊಳ್ತೀನಿ ಅಂತಲೂ ಕೂಡ ನಾನು ಹೇಳಿದ್ದೆ. ಆದ್ರೂ ಕೂಡ ಅವರು ಅಪಲಜೈಸ್ ಮಾಡಲಿಲ್ಲ. ಹಾಗಾಗಿ ಇವತ್ತು ಮೂವ್ ಮಾಡಲಿಕ್ಕೆ ಬಂತು. ಕೋರ್ಟು ಕೂಡ ಸೆಕ್ಯುಲರಿಸಮ್ ಅನ್ನುವ ಪರಿಧಿಯೊಳಗಡೆ ಅದನ್ನು ನೋಡಿಬಿಟ್ಟು ಚೌಕಟ್ಟೊಳಗಡೆ ತಗೊಂಬಂದ್ಬಿಟ್ಟು ಅದನ್ನು ಡಿಸ್ಮಿಸ್ ಮಾಡಿದೆ. ಇದೇ ಥರ ಹೋಯಿತು ಅಂತಂದರೆ ಏನೇನು ನಮ್ಮ ಮೂಲ ಸಂಸ್ಕೃತಿಗೆ ಅನುಗುಣವಾಗಿ ಏನೇನಿದೆಯಲ್ಲ ಅದನ್ನೆಲ್ಲ ಹೊಡೆದಾಕುವಂಥ ಒಂದು ಪ್ರವೃತ್ತಿ ಪ್ರಾರಂಭ ಆಗುತ್ತೆ. ಆಗ ಏನು ಮಾಡುತ್ತೆ ನ್ಯಾಯಾಲಯ ಅಂತ ನನಗೆ ಗೊತ್ತಿಲ್ಲ. ಇವತ್ತು ಭಾರತದ ಸಂವಿಧಾನ ಏನಿದೆ, ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನ ಏನಿದೆ, ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನದ ಮೂಲ ಪ್ರತಿ ಏನಿದೆಯಲ್ಲ, ಕ್ಯಾಲಿಗ್ರಫಿನಲ್ಲಿ ಬರೆದಿದ್ದಾರಲ್ಲ, ಅದರಲ್ಲಿ ಒಂದೊಂದು ಪುಟದಲ್ಲೂ ಕೂಡ ರಾಮಾಯಣ, ಮಹಾಭಾರತ, ಭಗವದ್ಗೀತೆಯ ನಿದರ್ಶನಗಳನ್ನು ಚಿತ್ರ ಸಮೇತವಾಗಿ ಹಾಕಿದ್ದಾರೆ. ನಾಳೆ ಬೆಳಗ್ಗೆ ಏನು ಸಂವಿಧಾನದ ಆರ್ಟಿಕಲ್ 26, 25 ಅಂತೆಲ್ಲ ಮಾತಾಡ್ತಿದ್ದೀರಲ್ಲ, ಆ ಸಂವಿಧಾನದೊಳಗಡೆ ಹಿಂದೂ ಧರ್ಮದ ಪುರಾಣ ಪುಣ್ಯಕಥೆಗಳ ನಿದರ್ಶನವನ್ನು ಯಾಕೆ ಕೊಟ್ಟಿದ್ದೀರಿ ಅಂತ ಏನಾದರೂ ನಾಳೆ ಬೆಳಗ್ಗೆ ಕೇಳಿದರೆ ಅದಕ್ಕೆ ಏನು ಉತ್ತರವನ್ನು ಹೇಳ್ತೀರಿ? ಹಜರತ್ ಬಾಲ್ ಮಸೀದಿನಲ್ಲಿ ಆದ ಹಾಗೆ ಪ್ರತಿಯೊಂದು ಚಿಹ್ನೆಗಳ ವಿಚಾರದಲ್ಲೂ ಈ ರೀತಿ ಘಟನೆಗಳು ಸಂಭವಿಸ್ತಾ ಇದ್ದರೆ, ಈ ರೀತಿ ದಾರ್ಷ್ಟ್ಯದಿಂದ, ದ್ವೇಷದಿಂದ ಮಾತನಾಡಲಿಕ್ಕೆ ಶುರುವಾದರೆ ಪರಿಸ್ಥಿತಿ ಏನಾಗಬಹುದು ಅಂತ ಹೇಳಿ ನಾಗರಿಕ ಸಮಾಜ ಅಂತೂ ಯೋಚನೆಯನ್ನು ಮಾಡ್ತಾ ಇದ್ದೆ. ಆಡಳಿತ, ನ್ಯಾಯ ವ್ಯವಸ್ಥೆನೂ ಕೂಡ ಅದರ ಬಗ್ಗೆ ಯೋಚನೆ ಮಾಡಬೇಕು ಅಂತೇಳಿ ನಾನು ಭಾಳ ವಿನಮ್ರವಾಗಿ ನಾನು ಮನವಿ ಮಾಡ್ಕೊಳ್ತೀನಿ.